ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷಿಕರ ಐನ್ಮನೆ ಜಂಬರ ಕಾರ್ಯಕ್ರಮ ಮಕ್ಕಂದೂರಿಂದ ಕುಂಬಗೋಡನ ಐನ್ಮನೆಯಲ್ಲಿ ಬಹಳ ಸಂಭ್ರಮದಿಂದ ಜರುಗಿತು. ಕುಂಬಗೋಡನ ಪಟ್ಟೇದಾರರಾದ ಓಂಕಾರಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಇವರೊಂದಿಗೆ ಗಣ್ಯ ಅತಿಥಿಗಳು ಸಾಥ್ ನೀಡಿದರು. ಈ ಸಂದರ್ಭ ಮಾತನಾಡಿದ ಮಡಿಕೇರಿ ಶಾಸಕ ಡಾ ಮಂತರಗೌಡ, ಹಿರಿಯರ ನೆನಪುಗಳನ್ನು ಒಂದು ಸಂಗ್ರಹ ಮಾಡಿ ಅವರ ವಿಚಾರಗಳನ್ನು ಕುಂಬಗೋಡನ ಕುಟುಂಬದವರು ತಿಳಿಸಿಕೊಟ್ಟಿರುವುದು ಬಹಳ ಸಂತಸದ ವಿಚಾರ. ಇತಿಹಾಸ ಅನ್ನೋದು ಎಲ್ಲ ಕುಟುಂಬದಲ್ಲೂ ಇದೆ. ಅದನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ನಾವು ಮಾಡಬೇಕು. ಆಗ ಮಾತ್ರ ನಮ್ಮ ಕುಟುಂಬದ ಪರಿಚಯ ಆಗುತ್ತೆ. ಜೊತೆಗೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಕೂಡ ಪರಿಚಯವಾಗುತ್ತೆ. ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋದಾಗ ಮಾತ್ರ ಕುಟುಂಬ ಉಳಿಯಲು ಸಾಧ್ಯ. ಜೊತೆಗೆ ಹಳೆಯ ಕಾಲದ ವಸ್ತುಗಳು ಕಾಲ ಕಳೆದಂತೆ ಅವನತ್ಯತ್ತ ಸಾಗುತ್ತೆ. ಆದರೆ ಕುಂಬಗೋಡನ ಕುಟುಂಬದಲ್ಲಿ ಒಂದಷ್ಟು ಹಳೆಯ ವಸ್ತುಗಳನ್ನು ಉಳಿಸಿಕೊಂಡಿದ್ದಾರೆ. ಅದನ್ನು ಕಂಡು ನನಗೆ ಸಂತಸವಾಯಿತು. ಮತ್ತಷ್ಟು ಕುಟುಂಬಗಳು ಹಳೆಯ ಕಾಲದ ಇತಿಹಾಸ ಹಾಗೂ ಹಳೆಯ ವಸ್ತುಗಳನ್ನು ಉಳಿಸಿಕೊಳ್ಬೇಕು. ಆಗ ಮಾತ್ರ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು ಉಳಿಯಲು ಸಾಧ್ಯ ಅಂತ ಮಂತರಗೌಡ ತಿಳಿಸಿದರು. ಅಸತ್ಯದಿಂದ ಸತ್ಯದೆಡೆಗೆ, ಅಧರ್ಮದಿಂದ ಧರ್ಮದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಆತ್ಮದಿಂದ ಪರಮಾತ್ಮನೆಡೆಗೆ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ದೀಪದಿಂದ ದೀಪ ಬೆಳಗಿಸಿ ಅದರ ಬೆಳಕಿನ ಪ್ರಕಾಶ ಎಲ್ಲೆಡೆ ಹರಡುವಂತೆ ಈ ಜಂಬರದ ಕಂಪು ಎಲ್ಲೆಡೆ ಪಸರಿಸಲಿಟ್ಟು ಹೇಳಿ ಶುಭ ಹಾರೈಸಿ ದೀಪ ಬೆಳಗಿಸಿ ವಿದ್ಯುತ್ ಚಾಲನೆಯನ್ನು ನೀಡ್ತವಳು ಕುಟುಂಬದ ಪಟ್ಟೇದಾರರಾದಂತಹ ಶ್ರೀಯುತ ಕೆ ಓಂಕಾರಪ್ಪನವರು ಹಾಗೂ ಇತರೆ ಗಣ್ಯಮಾನ್ಯರು ಕೂಡ ಈ ಒಂದು ಸಂದರ್ಭದಲ್ಲಿ ಕೈ ಜೋಡಿಸಿದವಳು. ಎಲ್ಲವಕ್ಕೆ ನಾವು ಜೋಳದ ಗೌರವದ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನ ಹೇಳ ದೀಪ ಬೆಳಗಿಸಿ ವಿದ್ಯುತ್ ಚಾಲನೆ ನೀಡಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಕೂಡ ನಾವು ಪ್ರೀತಿಯ ಚಪ್ಪಾಳೆ ಮೂಲಕ ನಾವು ಧನ್ಯವಾದಗಳನ್ನ ಅರ್ಪಿಸುವಂತಹ ಇಟ್ಕೊಂಡಿರಂತ. ಆಮೇಲೆ ನೆಕ್ಸ್ಟ್ ಜನರೇಷನ್, ಇವತ್ತಿನ 21st ಸೆಂಚುರಿನ ಜನರೇಷನ್, ಅದು ಇತಿಹಾಸ ಹಿರಿಯವ್ರು ಹೇಳ್ಕೊಟ್ಟವ್ರಂತ ನನ್ನ ಅದೃಷ್ಟ. ಯಾಕೆ ಅಂತಂದ್ರೆ ನಾನು ನಮ್ಮ ತಾತನಿಗೆ ಕೇಳ್ತಿದ್ದೆ, ತಾತ ನಿಮ್ಮ ತಾತ ಹೆಂಗಿರ್ತಿದ್ವು ಅಂತ ನಾನು ಕೇಳ್ತಿದ್ದೆ. ಸುಮ್ಮನೆ ನಿನಗೆ ಅದೆಲ್ಲ ಯಾಕೆ ಬೇಕು ಅಂತ ನಮ್ಗೆ ಹೇಳೋರು ಆ ಟೈಮಲ್ಲಿ. ಅಥವಾ ನೀವು ಹೇಳ್ದಂಗೆ ಲಿಖಿತ ಮುಖಾಂತರ ಈ ಥರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನೇನು ನಡೀತಿದೆ ಅಂತ ನಾವು ಡಾಕ್ಯುಮೆಂಟೇಶನ್ ಮಾಡಿದ್ರೆ ಅದು ನಿರಂತರವಾಗಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಅಕಾಡೆಮಿಯವರು ಹಾಗೆ ಅವರ ಎಲ್ಲ ಸಿಬ್ಬಂದಿಗಳು, ಅಂದರೆ ನಮ್ಮ ನಿರ್ದೇಶಕರಾದಂಥ ಈರಪ್ಪಣ್ಣವ್ರು ಇರ್ಬೋದು, ಅದೇ ರೀತಿಯಲ್ಲಿ ಸಂದೀಪಣ್ಣ ಇರ್ಬೋದು, ವಿನೋದ್ ಇರ್ಬೋದು, ಇವರು ಬರೀ ನಮ್ಮ ಮಡಿಕೇರಿ ನಮ್ಮ ಜಿಲ್ಲೆ ಭಾಗರವರು ಯಾಕಂದರೆ ನಮ್ಮ ಮಂಗಳೂರು ಭಾಗದಲ್ಲಿ ಈಗ ಅಂದರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ತೊಗೊಂಬಿಟ್ರಿ ಈ ಸಲ. ನೆಕ್ಸ್ಟಿಗೆ ಕರೆಕ್ಟ್ ಇದೆಯಾ? ಯಾಕಂದ್ರೆ ಇತಿಹಾಸ ನೀವು ಇವತ್ತು ನೋಡ್ದಂಗೆ ನಮ್ಮದೇ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾನು ನಮ್ಮವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಖುಷಿ ಏನಂತಂದರೆ ಐನ್ ಮನೆಗಳು ನಮ್ಮದು ಒಂದಿದೆ ಸಾವರ್ಪೇಟೆ ಟೌನಲ್ಲಿ, ಯಾರೋ ನೋಡಿರ್ತಿರೋ ಇಲ್ವೋ ಗೊತ್ತಿಲ್ಲ, ದೊಡ್ಡ ಮನೆ ಅಂತ ಇದೆ. ಅದು ಬರೀ ನೋಡೋಕ್ಕೆ ದೊಡ್ಡ ಮನೆ ಆಗ್ಬಿಡ್ತು ಈಗ. ಯಾಕಂತಂದರೆ ನಾವು ಯಾರು ಅಲ್ಲಿ ಹೋಗಿ ಒಂದು ವರ್ಷಕ್ಕೆ ಒಂದು ಪೂಜೆ ಮಾಡ್ತೀವಿ. ಅದು ಬಿಟ್ಟರೆ ಕುಟುಂಬಸ್ಥರು ನಮ್ಗೆ ನನ್ನ ಅನಿಸಿಕೆ ಒಂದು 300-400 ಜನ ಬಂದ್ಬಿಟ್ಟಿದ್ದೀವಿ ಈಗ. ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಬಂದವ್ರೆ. ಯಾರೂ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಅಂತ ಇಷ್ಟ ಇಲ್ಲ. ಇತಿಹಾಸ ಎಲ್ಲರದ್ದು ಮನೆ ಇದ್ದೇ ಇರ್ತದೆ. ಕುಂಬಗೋಡ ಫ್ಯಾಮಿಲಿ ಅಷ್ಟು ನಮ್ಮಂತ ಆ ಮಟ್ಟಕ್ಕೆ ಸ್ವತಂತ್ರ ಹೋರಾಟ ಇರ್ಬೋದು, ಬ್ರಿಟಿಷ್ ವಿರುದ್ಧ ಹೋರಾಟ ಇರ್ಬೋದು, ಆಮೇಲೆ ನಿರಂತರವಾಗಿ ಕಷ್ಟದಲ್ಲಂತ ಹೋರಾಟ ನಮ್ಮ ಫ್ಯಾಮಿಲಿ ಮಾಡಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇಷ್ಟು ಅದ್ಭುತವಾಗಿ ಇಟ್ಕೊಂಡಿದ್ದೀರಂತ ಆ ಕುಟುಂಬಸ್ಥರು ಇವತ್ತಿನ ಕಾಲದಲ್ಲಿ ಕಾಪಾಡೋಂಥ ಎಲ್ಲ ಕುಟುಂಬಸ್ಥರಿಗೆ ಒಳ್ಳೇದಾಗಲಿ. ಏಕೆ ಅಂತಂದರೆ ಇದನ್ನ ಮೇಂಟೈನ್ ಮಾಡಿಸೋದಂತೂ, ಹಳೆ ಮನೆಗಳನ್ನ ಮೇಂಟೈನ್ ಮಾಡೋದಂತೂ ತುಂಬ ಕಷ್ಟ. ನಾನು ಅದಕ್ಕೆ ನೀವು ಕೇಳೋಕ್ಕಿಂತ ಮುಂಚೆನೆ ನಾವು ರೋಡ್ ನೋಡ್ಕೊಂಡೇ ಬಂದು, ಅದಕ್ಕೋಸ್ಕರ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ನಾವು ಯಾವ ರೀತಿಲಿ ಏನಂದರೆ ಜನಪ್ರತಿನಿಧಿಗಳು ನಿಮಗೆ ಐನ್ ಮನೆಗೆ ನೇರವಾಗಿ ಹಣ ಕೊಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೂ ನಿಮಗೆ ನಿರಂತರವಾಗಿ ಬರಲಿಕ್ಕೆ ಸುಲಭ ಮಾಡ್ಕೊಡೋದಂತ ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಕೆಳಗಡೆ ಆ ಸಿಮೆಂಟ್ ರೋಡ್ ಏನು ಕೆಟ್ಟೋಗಿತ್ತು ಮೇನ್ ರೋಡಿಂದ ಇಲ್ಲಿಗಂಟ, ಈ ಫೈನಾನ್ಷಿಯಲ್ ಇಯರಲ್ಲಿ ನಾನು ಮುಗಿಸಿ ನಿಮಗೆ ಒಂದು ಒಳ್ಳೆಯ ರೋಡ್ ಮಾಡಿಕೊಡ್ತೀನಿ. ಕಾರಣ ನನಗೆ ರೋಡ್ ಮಾಡ್ಸೋಕ್ಕೆ ನನ್ನ ಖುಷಿ, ನನಗೆ ರಾಜಕೀಯಕ್ಕೆ ಅನುಕೂಲ ಆಗುತ್ತೆ. ಮಾತ್ರ ನಾವು ಯಾಕೆ ಮಾಡ್ತೀವಿ ಅಂತಂದರೆ ನಮ್ಮ ಯುವಕರು ಇಲ್ಲಾಂದರೆ ಹಿರಿಯವರು
ಬಂದು ಈ ಐನ್ ಮನೇಲಿ ನೀವೇನು ಕಾರ್ಯಕ್ರಮ ಮಾಡ್ತೀರಾ, ವರ್ಷಕ್ಕೆ 1 ಸಲಿನೋ 3 ಸಲಿನೋ 2 ಸಲಿನೋ ನಿರಂತರವಾಗಿ ಎಲ್ಲ ಕುಟುಂಬಸ್ಥರು ಬಂದು ಭಾಗವಹಿಸಿದ್ರೆ ಆ ಇತಿಹಾಸ ಇನ್ನೂ ಹರಡಬೇಕು ಅಂತ ನನ್ನ ಅಭಿಪ್ರಾಯ. ಇತಿಹಾಸದ ಬಗ್ಗೆ ನೀವು ಹೇಳ್ದಂಗೆ ಸ್ವತಂತ್ರ ಹೋರಾಟಕ್ಕಿಂತ ಮುಂಚೆನೆ 15ನೇ ಶತಮಾನದಿಂದ ಒಂದು ಒಳ್ಳೆ ರೀತಿಯಲ್ಲಿ ಇತಿಹಾಸ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕುಟುಂಬಸ್ಥರದ್ದು ಡಾಕ್ಯುಮೆಂಟೇಶನ್ ನನ್ನ ಅಭಿಪ್ರಾಯ ಮಾವಾಜಿಯವರೇ ಒಂದು ರೀತಿಯಲ್ಲಿ ಕ್ಲೀನಾಗಿ ಒಂದು ಪುಸ್ತಕ ನಮ್ಮ ಕುಂಬಗೌಡ ಫ್ಯಾಮಿಲಿ ವಿಚಾರದಲ್ಲೇ ಒಂದು ಲಿಖಿತ ಮುಖಾಂತರ ನಮ್ಗೆ ಸಿಕ್ಕಿದ್ರೆ 100% ಇವ್ರ ಫ್ಯಾಮಿಲಿಯ ಸೇವೆ ಇರ್ಬೋದು, ಇವ್ರ ಫ್ಯಾಮಿಲಿಯ ತ್ಯಾಗ ಮಾಡಿರೋಂಥ ಸಂದರ್ಭದಲ್ಲಿ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಇಲ್ಲಾಂದರೆ ನಮ್ಮ ರಾಜ್ಯಕ್ಕಾಗಿರ್ಬೋದು ಅದು ಇತಿಹಾಸ ಉಳಿಬೇಕು. ನನ್ನ ಕಡೆಯಿಂದ ಆ ರೋಡ್ ಕಾರ್ಯಕ್ರಮ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಏನಾದರೂ ಕುಟುಂಬದಲ್ಲಿ ನಿಮಗೆ ಏನಾದರೆ ನನ್ನ ಕಡೆಯಿಂದ ಅವಶ್ಯಕತೆ ಇದ್ದರೆ ನಿರಂತರವಾಗಿ ಇತಿಹಾಸದಲ್ಲಿ ನೀವು ಹೇಳ್ದಂಗೆ ನಾವೇ ಹುಡಿಕೊಂಡು ಹೋಗ್ತೀವಿ. ನಾನು ಕೆಲವು ನೋಡ್ತಾ ಇದ್ದೀವಿ, ಕಾಯಿನ್ಸ್ ಇಟ್ಟವ್ರೆ, ಹಳೆ ಕತ್ತಿಗಳು, ಆಮೇಲೆ ಸ್ವೋರ್ಡ್ಸ್ಗಳೆಲ್ಲ ಇಟ್ಟವ್ರೆ. ಮಾತ್ರ ನೀವು ಹೇಳ್ದಂಗೆ ಅದನ್ನ ಕಾಪಾಡೋಕ್ಕೆ ಒಂದು ರೀತಿಲಿ ಒಂದೊಂದು ರೀತಿಲಿ ಕಷ್ಟದ ಸಂದರ್ಭ. ಯಾಕೆ ಅಂತಂದರೆ ಫ್ಯಾಮಿಲಿಗಳು ಡಿವೈಡ್ ಆದಮೇಲೆ ನನಗೆ ಬರಬೇಕು ಅವ್ರಿಗೆ ಬರಬೇಕು ಅಂತ ನಿಜವಾಗ್ಲೂ ನಮ್ಮ ಮನೇಲೂ ಅಂತೂ ಕಿಟಾಡ್ತಾ ಇದ್ವಿ, ನಿಮ್ಗೆ ಗೊತ್ತೋ ಇಲ್ವಾ, ಎಲ್ಲರ ಮನೇಲಿ ನಿರಂತರವಾಗಿ ಹಂಗೆ ಆಗ್ತಾ ಇರ್ತದೆ. ಮಾತ್ರ ಇತಿಹಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದಾಗಬೇಕು ಅಂತ ನಮಗೆ ಒಂದು ಅವಕಾಶ ಇರಬೇಕು. ನನಗೆ ಗೊತ್ತಿರಂಗೆ ಎಷ್ಟೋ ಯುವಕರು ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಕಡೆ ಓದುವಂಥವ್ರು ವಾಪಸ್ ಬಂದಿರಲಿಲ್ಲ. ಮತ್ತು ನೀವು ಹೇಳ್ದಂಗೆ ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡ್ಕೊಂಡು ಫ್ಯಾಮಿಲಿಯವ್ರಿಗೆ ಒಳ್ಳೆಯ ಹೆಸರು ಏನು ಉಳಿಸ್ಕೊಂಡಿದ್ದಾರಂತೆ ನಾವು ನಿರಂತರವಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಗೌರವಂತ ಕೊಡೋಂಥ ಕೆಲಸ ಮಾಡಬೇಕು. ಅಭಿವೃದ್ಧಿ ವಿಚಾರದಲ್ಲಿ ಅದೇ ರೀತಿಯಲ್ಲಿ ಅಕಾಡೆಮಿ ಸೇರಿಕೊಂಡು ಕುಂಭಗೌಡನ ಫ್ಯಾಮಿಲಿಯ ಇತಿಹಾಸ ನಿರಂತರವಾಗಿ ನಮ್ಮ ಕೊಡಗಲ್ಲಿ ನಮ್ಮ ರಾಜ್ಯದಲ್ಲಿ ಉಳಿಬೇಕು ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಕುಂಭಗೌಡನ ಫ್ಯಾಮಿಲಿಯ ಎಲ್ಲ ಹಿರಿಯವರು, ಯುವಕರು, ಸ್ನೇಹಿತರು ನಿರಂತರವಾಗಿ ನೀವು ಹೇಳ್ದಂಗೆ ನಿಮ್ಮ ತಾತ, ಅಜ್ಜಿ, ಮುತ್ತಾತ 4-5 ತಲೆಮಾರೆಲ್ಲ ಏನು ಸೇವೆ ಮಾಡುತ್ತಾರೆ ನಿರಂತರವಾಗಿ ಅವ್ರಿಗೆ ನಾವು ಚಿರಋಣಿಯಾಗಿ ಅಭಿಮಾನಿಯಾಗಿ ಇದ್ದೇ ಇರ್ತೀವಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಅಕಾಡೆಮಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಿರಂತರವಾಗಿ ಈ ಥರ ಒಳ್ಳೆ ಕೆಲಸಗಳು ಮಾಡಿಕೊಂಡು ನಮ್ಮ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಏನು ಮಾಡ್ಬಿಡ್ತೀರಾ, ನಾನು ಹೇಳ್ಬಿಡ್ತೀನಿ ಅಧ್ಯಕ್ಷರೇ, ನೀವು ಜಾಸ್ತಿ ವಿರಾಜಪೇಟೆಗೆ ಹೋಗ್ಬಿಡ್ತೀರಾ. ದಯವಿಟ್ಟು ನಮ್ಮ ಮಡಿಕೇರಿ ಕ್ಷೇತ್ರದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ 5 ಮನೆಗಳವೆ, ಇನ್ನೂ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಂದು ರೀತಿಲಿ ನಮ್ಮ ಭಾಗದಲ್ಲಿ ಜನಾಂಗಕ್ಕೆ ಒಂದು ಮಾಡಬೇಕು ಅಂತ ನಮ್ಮ ಆಸೆ ಇರಬೇಕು. ಯಾಕೆ ಅಂತಂದರೆ ನಾವು ರಾಜಕಾರಣಿಗಳು ನಮ್ಮ ಅನುಕೂಲಕ್ಕೆ ಏನೇನೋ ಮಾಡ್ಕೊಡೋ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಈ ಥರ ಕಾರ್ಯಕ್ರಮಗಳಲ್ಲಿ ಜನಾಂಗನ ಒಂದು ಮಾಡಬೇಕು ಅಂತ ಒಂದು ಅವಕಾಶ ನಿರಂತರವಾಗಿ ನಡಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಕುಂಭಗೌಡನ ಫ್ಯಾಮಿಲಿಯ ಇತಿಹಾಸ, ಅವರ ಸೇವೆ, ಅವ್ರ ತ್ಯಾಗ ನಾವು ಯಾವಾಗಲೂ ಋಣ ಆಗಿರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಅರೆಭಾಷೆಯಲ್ಲಿ ಮಾತು ಆರಂಭಿಸಿದ್ದು ಎಲ್ಲರ ಗಮನ ಸೆಳೆಯಿತು. ನನ್ನ ಆರಂಭದ ವಿದ್ಯಾಭ್ಯಾಸದ ಸಮಯದಲ್ಲಿ ನಾನು ಗೌಡರ ಕುಟುಂಬದ ಸ್ನೇಹಿತರ ಜೊತೆಗೆ ಓದಿ ಬೆಳೆದವಳು. ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಸಂಸ್ಕೃತಿ ಸಾಹಿತ್ಯವನ್ನ ಮುಂದುವರಿಸಿಕೊಂಡು ಹೋಗುವಂತಾಗಬೇಕು. ಆಗ ಮಾತ್ರ ಭಾಷೆ ಸಂಸ್ಕೃತಿ ಉಳಿಯಲು ಸಾಧ್ಯ. ನಾನು ರಾಜಕೀಯದ ಮೆಟ್ಟಿಲು ಹತ್ತುವ ಸಂದರ್ಭ ಕುಂಭಗೌಡನ ಕುಟುಂಬ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ವೀಣಾ ಅಚ್ಚಯ್ಯ ಸ್ಮರಿಸಿದರು. ಇನ್ನು ಪ್ರಕೃತಿ ವಿಕೋಪದ ಸಮಯದಲ್ಲಿ ಕುಂಭಗೌಡನ ಕುಟುಂಬ ಈ ಒಂದು ದುರಂತಕ್ಕೆ ಸಿಲುಕಿ ನರಳಿತ್ತು. ಇದೀಗ ಅದನ್ನ ಮರೆತು ಈಗ ಐನ್ಮನೆ ಜಂಬರ ಕಾರ್ಯಕ್ರಮ ನಡೆದಿರೋದು ಬಹಳ ಸಂತಸ ತಂದಿದೆ ಎಂದರು. ಎಲ್ಲ ಕುಳಿತು ಭಾಷೆಗಳ ನಡುವೆ ದ್ವೇಷ ಬಿಟ್ಟು ತಮ್ಮ ಸಂಸ್ಕೃತಿಯನ್ನು ಉಳಿಸಿ ಅಂತ ಕರೆ ನೀಡಿದರು. ಅರವಿಂದ್ ಮಾಚಯ್ಯನವರು ಅರೆಭಾಷೆಯಲ್ಲಿ ಮಾತನಾಡ್ತಾರೆ ಅಂತ ನಾನು ಯೋಚನೆ ಮಾಡಿದ್ದು, ಆದ್ರೆ ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು, ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ. ಹಾಗೆ ನನಗೆ ಕೂಡ ಅರೆಭಾಷೆ ಬಹಳ ಚೆನ್ನಾಗಿ ಬರುತ್ತೆ. ಆದ್ರೆ ನಾನು ಈ ಮಾತು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಕ್ಕ ಅರೆಭಾಷೆಯಲ್ಲಿ ಮಾತಾಡಿ, ತಪ್ಪಿ ಹೋದ್ರೆ ನೀವು ನಗಬಾರ್ದು ಅಷ್ಟೇ. ನಾನು ಮುಂಚೆ ಬೆಳೆದು ಹುಟ್ಟಿದ್ದೆ ಕರ್ನಯ್ಯನ ಮನೆಯಲ್ಲಿ. ನನ್ನ 60 ಮುಕ್ಕಾಟಿ ಮನೆ ಪಕ್ಕದಲ್ಲಿ ಕರ್ನಯ್ಯನ ಮನೆ ಇತ್ತು. ಅಲ್ಲಿ ನನ್ನ ತಂದೆ ಸಮಾನಾದ ಕರ್ನಯ್ಯನ ಅಯ್ಯಪ್ಪ ಅಂತ ಒಬ್ರು ಇದ್ರು. ಅವರಿಗೆ 4-5 ಜನ ಮಕ್ಕಳಾದರೂ ಕೂಡ ನನ್ನನ್ನು ಅವರು ಮಗಳು ಅಂತ ಹೇಳ್ಕೊಂಡು ಸ್ವೀಕಾರ ಮಾಡಿಕೊಂಡು ಸುಮಾರು ಪ್ರಾಥಮಿಕ ಶಾಲೆ ಮುಗಿಯುವವರೆಗೆ ನಾನು ಅವರ ಮಕ್ಕಳ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. ಅದೊಂದು ಹೆಮ್ಮೆ ಕೂಡ ನನಗೆ ಇವತ್ತು ಕೂಡ ಇದೆ. ಅರೆಭಾಷೆ ಸಂಸ್ಕೃತಿಯನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತ ನಾವೇನು ಹಿರಿಯರಲ್ಲಿ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದೀವಿ, ಅದನ್ನು ದಯವಿಟ್ಟು ಯುವಕರು, ನನ್ನ ಬಲಗಡೆ ತುಂಬ ಯುವಕರು ನೀವು ಕೂತಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಾಗಿ ನಮ್ಮ ಹಿರಿಯರು ಈ ಸಂಸ್ಕೃತಿನ ಉಳಿಸ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಸರಿಯಾಗಿ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳೋ ಒಂದು
ಬುದ್ಧಿವಂತಿಕೆ ಖಂಡಿತ ನಿಮ್ಮಲ್ಲಿ ಇರಬೇಕು ಅಂತ ನಾನು ಕೇಳೋಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮೊದಲು ನಮ್ಮ ಅರತೊಕ್ಲು ಗ್ರಾಮದಲ್ಲಿ ನಮ್ಮ ಮುಕ್ಕಾಟಿರ ಮನೆಯ ಜೊತೆಗೆ ಅಲ್ಲಿ ಕರ್ನಯ್ಯನ ಮನೆ ಇರ್ಬೋದು, ಗುಡ್ಡೇರ ಮನೆ ಇರ್ಬೋದು, ದೇಕೆಬೆರ ಮನೆ ಇರ್ಬೋದು, ತುಮ್ತಾಜಿ ಮನೆ ಇರ್ಬೋದು, ಇವರೆಲ್ಲ ನಾವು ಯಾವ ರೀತಿ ಅಲ್ಲಿ ಇದ್ದೀವಿ ಅಂತ ಹೇಳಿದರೆ ಯಾರು ಕೊಡಗರು ಯಾರು ಅರೆಭಾಷೆಗೌಡರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ನಾನು ಕೂಡ ನನ್ನ ಆ ಕರ್ನಯ್ಯನ ನನ್ನ ಜೊತೆ ರಾಧಾ ಅಂತ ಒಬ್ಬಳು ನನ್ನ ಫ್ರೆಂಡ್ ಇದ್ಲು. ಅವಳು ಕುಂಜಪ್ಪ ಬೋಜಪ್ಪ ಅಂತ ಕರೆದ್ರೆ ನಾನು ಸಹ ಅವರನ್ನು ಕುಂಜಪ್ಪ ಬೋಜಪ್ಪ ತಜಪ್ಪ ಹೀಗೆ ಕರೀತಾ ಇದ್ದೆ. ಅವರ ಅಪ್ಪ ಅಂತ ಕರೆದ್ರೆ ನಾನು ಕೂಡ ಅಪ್ಪ ಅಂತಲೇ ಕರೀತಿದ್ದೆ. ಆ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನಗಳಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇರಬೇಕಾದ್ರೆ ನನಗೆ ತುಂಬ ನೋವಾಗುತ್ತದೆ. ವೈಯಕ್ತಿಕವಾಗಿ ನಾನು ಇದನ್ನು ಮಾತನಾಡ್ತಾ ಇರೋದು. ನಿಜವಾಗಿ ಸಹ ನಾವು ಎಷ್ಟು ಅನ್ಯೋನ್ಯತೆವಾಗಿದ್ವಿ. ಆ ಮುಂದಿನ ಹಿರಿಯ ಚೇತನಗಳು ಯಾವ ರೀತಿ ನಮ್ಮನ್ನು ಬೆಳೆಸ್ಕೊಂಡು ಬಂದರು, ಅದನ್ನೆಲ್ಲ ಮರೆಯುವ ಹಂತಕ್ಕೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಇದನ್ನೆಲ್ಲ ನಾವು ವಿಮರ್ಶನೆ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಈ ಕುಂಭಗೌಡನ ಫ್ಯಾಮಿಲಿ ಜೊತೆ ನನಗೆ ಯಾಕೆ ತುಂಬ ಅಭಿಮಾನ ಅಂತ ಹೇಳುವಾಗ 1987ರಲ್ಲಿ ನಾನು ಜಿಲ್ಲಾ ಪರಿಷತ್ತಿಗೆ ಒಂದು ಸ್ಪರ್ಧೆ ನೀಡುವಂಥ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ. ಆಗ ಕುಂಭಗೌಡನ ಹಿರಿಯರಾದ ಉತ್ತಪ್ಪಣ್ಣನವರು ಇದ್ದರು, ದಿವಂಗತರಾಗಿದ್ದಾರೆ ಪಾಪ. ಅವರು JDS ಅಲ್ಲಿದ್ದರೂ ಕೂಡ ಏನೋ ಒಂದು ಚಿಕ್ಕ ಹುಡುಗಿ ಇವತ್ತು ರಾಜಕೀಯಕ್ಕೆ ಬಂದಿದ್ದಾಳೆ, ರಾಜಕೀಯವಾಗಿ ಬೆಳಿಬೇಕು ಅಂತ ಹೇಳಿ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದರು. ಅದೇ ರೀತಿ ಕುಂಭಗೌಡನ ಲಿಂಗರಾಜರವರು ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿ ಇದ್ಕೊಂಡು ಅವರು ದಿವಂಗತರಾಗಿದ್ದಾರೆ. ಅವರು ಕೂಡ ನನ್ನ ಗೆಲುವಿಗೆ ಶ್ರಮಿಸಿದಂತಹ ಒಂದು ಮಹಾನ್ ವ್ಯಕ್ತಿ. ಜೊತೆಗೆ ಇನ್ನೊಬ್ಬರು ಕುಂಭಗೌಡನ ಗೋಪಾಲ್ ಅಂತಲೂ ಕೂಡ ಇದ್ದರು, ಅವರು ಕೂಡ ಇವಾಗ ಇಲ್ಲ. ಅವರೆಲ್ಲ ಸೇರಿಕೊಂಡು ಇವತ್ತು ಸಾರಿ ಸಭೆಯಲ್ಲಿ ಇಲ್ಲ, ಅವರೆಲ್ಲ ಒಟ್ಟುಗೂಡಿಕೊಂಡು ಒಂದು ರಾಜಕೀಯವಾಗಿ ನನ್ನನ್ನು ಈಗ ನನ್ನ ಪರಿಚಯ ಮಾಡಿದವರು ಹೇಳಿದರು, ನನ್ನ ಏನೇನು ನಾನು ಈ ರಾಜಕೀಯದಲ್ಲಿ ಪಡ್ಕೊಂಡು ಬಂದಿದ್ದೀನಿ ಅಂತ, ಅದಕ್ಕೆಲ್ಲ ಆಧಾರ ಸ್ತಂಭವಾಗಿ ನಿಂತವರು. ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಾಂತೇಂಡ ರವಿ ಕುಶಾಲಪ್ಪ ಮಾತನಾಡಿ, ಅರೆಭಾಷೆ ಅಕಾಡೆಮಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ಅರೆಭಾಷೆ ಅಕಾಡೆಮಿ ಗೌಡ ಕುಟುಂಬದ ಮನೆತನಗಳಿಂದ ಹಳ್ಳಿಗಳಿಗೆ ಹೋಗಿ ಗುರುತು ಮಾಡೋದ್ರಿಂದ ಕುಟುಂಬದ ಪರಿಚಯ, ಸಂಸ್ಕೃತಿಯ ಪರಿಚಯ ಆಗುತ್ತೆ. ಅದೇ ಕೆಲಸವನ್ನು ಅರೆಭಾಷೆ ಅಕಾಡೆಮಿ ಮಾಡಿಕೊಂಡು ಬಂದಿದೆ. ಇದೊಂದು ಉತ್ತಮ ಕೆಲಸ ಅಂತ ಹೇಳಿದರು. ಎರಡು ಸಮುದಾಯದ ನಡುವೆ ಸಂಘರ್ಷ ಬೇಡ, ಎರಡು ಸಮುದಾಯ ಒಂದಾಗಿ ಹೋಗಬೇಕು. ಗ್ರಾಮದಲ್ಲಿ ಸಾಮರಸ್ಯ, ಜನಾಂಗದಲ್ಲಿ ಸಾಮರಸ್ಯ ಬೆಳೆಸಬೇಕು ಅಂತ ಕರೆ ನೀಡಿದರು. ಒಂದು 5-6 ವರ್ಷದ ಹಿಂದೆ ಗಣ್ಯನಿಗೆ ಮಾತಾಡಿಳೆ, ಏನೋ ಸಮಸ್ಯೆ ಹಿಂಗೆ ಬಂತು, ಆ ನಾಚಪ್ಪ ಹಂಗೆ ಹೇಳ್ತು, ಮತ್ತು ಇವು ಹಿಂಗೆ ಹೇಳ್ತು ಅಂತೇಳಿ. ಅದನ್ನು ನನಗೆ ಸಂಘದ ದೊಡ್ಡವರು ಹೇಳ್ತು, ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೀರಲ್ಲ, ಏನು ಚಂದ ನೋಡ್ತೋಳ್ರಿ ನೀವು ಅಂತೇಳಿ. ಮತ್ತು ಎಲ್ಲ ಕರೆದು ಹುದೇರಿ ರಾಜೇಂದ್ರನ, ಗಣಿಬಸವನ ಎಲ್ಲ ಒಂದಷ್ಟು ಕರೆದು ಒಂದು ತೀರ್ಮಾನ, ಎಲ್ಲೋ ಸಂಘದ ಕಾರ್ಯಾಲಯದಲ್ಲಿ ನಾಪಗಲು ದೇವಸ್ಥಾನದಲ್ಲಿ ತೀರ್ಮಾನ ಆಯಿತು. ಅಂಥ ಅವಕಾಶ ಬರಬಾರ್ದು ಅಂತ ಮೊನ್ನೆ ನಾನು ನೋಡ್ದು, ನಮ್ಮ ಮೂರ್ನಾಡಿನ ಪಕ್ಕದ ಕಟ್ಟೆ ಮಾಡು, ನನ್ನ ಲೆಕ್ಕದಲ್ಲಿ ಸಮಸ್ಯೆನೇ ಅಲ್ಲ. ನಿಮ್ಮ ಪದ್ಧತಿ ನಿಮಗೆ, ಆ ಗ್ರಾಮದ ಸಮಸ್ಯೆ ಅವರು, ನಾವ್ಯಾಕೆ ತಲೆ ಕೆಡಿಸ್ಕೊಬೋದು? ಈಗ ಇಡೀ ಜಿಲ್ಲೆಯ ಜನ ನಾವು ಯೋಚನೆ ಮಾಡೋದು ಎಂಥದ್ದು? ರಾಷ್ಟ್ರಭಕ್ತರು ಈಗ ಹೇಳಿದ್ರಲ್ಲ, ವಿಜಯನಗರ ಅರಸರ ಕಾಲದಲ್ಲೇ ಬಂದವರು, ಈ ರೀತಿಯ ಪರಂಪರೆ, ಪದ್ಧತಿ, ಸಂಸ್ಕೃತಿ, ಆಚಾರ ವಿಚಾರ ನಡ್ಸ್ಕೊಂಡು ಬಂದವು. ನಾವು ತಿಳಿ ಅದನ್ನ ಉಡ್ಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ಇದಕ್ಕೆ ನೀವೆಲ್ಲ ಸೇರಿ ಕೈ ಹಾಕ್ಬಿಟ್ರೆ ಏನಾಗೋದು? ಕೊಡಗು ನಾವು ಕೊಡಗಿನ ಈಗ ರಾಷ್ಟ್ರ ರಕ್ಷಣೆ ಮಾಡೋ ಜನ ಅಲ್ಲಿ ಅವಳೋ, ಕೊಡಗು ರಕ್ಷಣೆ ಮಾಡೋದು ಯಾರ ಕೈಲಿ ಉಂಟು? ಶಾಸಕರಿಗೆಲ್ಲ ಅದೇನಾ? MP ಕೈಲ ಅದೇನಾ? ಅವರ ಮಂತ್ರಿಗೆಲ್ಲ ಅದೇನಾ? ನಾವು ಸಾಮರಸ್ಯದ ಬದುಕು ಗ್ರಾಮಗಳಲ್ಲಿ ಹಾಕುತ್ತ ನಾನು ಅಂದು ಒಂದು ವಿಚಾರ ಇದಾದ, ನಾನು ಹಂಗೆ ಲಕ್ಕಮ್ಮ ಹರೀಶ್ಭಂಗೆ ಹೇಳಳೆ ಅಧ್ಯಕ್ಷನಿಗೆ, ಮಧುಕರಲ್ಲಿ ಮಾತಾಡಿದೆ, ಮತ್ತು ಇನ್ಯಾರೆಲ್ಲ ಮಾತಾಡಿದೆ. ಮಕ್ಕಂದೂರು ಸಹಕಾರ ಸಂಘದ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಹಿರಿಯರನ್ನ, ಈ ಭಾಗದ ಜನ ವೀಣಾಂಟಿನ ಸೇರಿಕೊಂಡು ನಾವು ಒಂದಷ್ಟು ಗೌಡ ಜನಾಂಗದವರು ಕೊಡೋದಿಲ್ಲ ಸಾಮರಸ್ಯದ ಸಭೆ ಮಾಡೋ ಮರೆ ಅಂತ. ಪುಣ್ಯಕ್ಕೆ ಭದ್ರಗಳಿ ತಾಯಿ, ಈ ಸಂದರ್ಭದಲ್ಲಿ ವೀಣಾಂಟಿನೂ ನಮ್ಮನ್ನು ಕರೆಸಿದ್ದೀರಿ. ಕೋಟಿ ನಮನಗಳು ನಿಮಗೆ. ಯಾಕೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಿದು, ಏನು ಒಳ್ಳೆ ಕೆಲಸ ಉಂಟು ಹೀಗೆ ಮಾಡಿ. ನಮ್ಮಲ್ಲಿಗೂ ನಿಮ್ಮನ್ನು ಕರೆದವೆ, ನಿಮ್ಮಲ್ಲಿಗೂ ನಮ್ಮನ್ನು ಕರೀರಿ. ಒಂದಾಗಿ ಈ ಕೊಡಗು ಜಿಲ್ಲೆಯನ್ನು ಅಭಿವೃದ್ಧಿ ಒಂದು ಕಡೆ ಹಾಕ್ಕೊಂಡು ಹೋಗ್ತಿದ್ದಾರೆ ಡಾಕ್ಟ್ರೆ. ಅಭಿವೃದ್ಧಿ ಒಂದು ಕಡೆ ಆಗ್ತದೆ ಹೋಗ್ತದೆ, ಅದು ಏನು ಮಾಡೋಕ್ಕಾಗಲ್ಲ, ಆಗುವಷ್ಟು ಆಗ್ತದೆ. ದುರಂತ ಆಗೋ 18 ಇಸ್ವಲ್ಲಿ ಹೇಳಿದ್ರು, ಏನೇನೋ ದುರಂತ ಆಗುವುದು ಆಗ್ತದೆ. ಈ ಪರಿಸರದ ಮುಂದೆ ನಾವು ಏನೂ ಅಲ್ಲ. ಆದರೂ ಕೂಡ ನಾವು ಮನುಷ್ಯರು, ನಮ್ಮ ಪದ್ಧತಿ, ಆಚಾರ ವಿಚಾರ, ಕಾವೇರಿ ಮಣ್ಣಿನಲ್ಲಿ ನಾವೆಲ್ಲ ಅನ್ನ ಊಟ ಮಾಡೋರು, ಗಾಳಿ ಸೇವನೆ ಮಾಡುವವರು, ಅನ್ಯೋನ್ಯದಿಂದ, ಪ್ರೀತಿ ವಿಶ್ವಾಸದಿಂದ. ನಮ್ಮ ಊರಲ್ಲಿ ಯಾರಾದರೂ ತೀರೋದ್ರೆ ನಾವೆಲ್ಲ ಸೇರ್ಕೋತೀವಪ್ಪ. ಅವರ ತಿಥಿಗೂ ನಾವು ಬಂದವೆ, ನಮ್ಮ ತಿಥಿಗೂ ನೀವು ಬರ್ತೀರ, ಮದುವೆ ಎಲ್ಲವೂ ಅವರು ಇವರು ಬೇರೆನೇ ಇಲ್ಲ. ಆದರೆ ಇದೊಂದು ವಾಟ್ಸಪ್, ಫೇಸ್ಬುಕ್ ನೋಡ್ಬಿಟ್ಟು
ದಯವಿಟ್ಟು ಇದನ್ನು, ನಾನು ಅಂತೂ ಅದು ವಿಷಯನೇ ಇಲ್ಲ. ಮತ್ತು ನಮ್ಮ ಸಂಪರ್ಕ ಇರೋರು ನಮಗೆ ಹಿಂದೂ ಅಂತ ಒಂದೇ ಜಾತಿ ನನ್ನ ಲೆಕ್ಕದಲ್ಲಿ, ಅದು ನಾವು ಮುಂದೆ ಇಟ್ಕೊಂಡು ಹೋದರೆ ಮಾತ್ರ ನಾವು ಗುಳಿಗಾಲ. ನಮಗೆ ನಿಮಗೆಲ್ಲ ಅನುಭವ ಇದೆ, ನಾನು ದೊಡ್ಡ ಮಹಾಬುದ್ಧಿವಂತ ಅಂತ ನಾನೇನು ಮಾತಾಡೋಕ್ಕೆ ಆಗಲ್ಲ. ಆದರೂ ಕೂಡ ಇನ್ನು ನಮ್ಮ ತಪ್ಪನ್ನು ಸಣ್ಣ ಸಣ್ಣ ತಪ್ಪು ಜಾಸ್ತಿ ಹಾಕ್ಕೊಂಡು ಹೋದರೆ ದೊಡ್ಡ ತಪ್ಪಾದೆ, ಸಮಾಜಕ್ಕೆ ಬೆಂಕಿ ಹಾಕಿ ಬರ್ತದೆ. ಸಮಾಜಕ್ಕೆ ಕೆಟ್ಟದನ್ನು ಕಂಡಲ್ಲಿ ನೀರು ಹಾಕಿ ಆರಿಸಿ ಮುಂದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ನಾವು ಒಟ್ಟಾಗಿ ಒಂದಾಗಿ, ಶಾಸಕರುಗಳು ಕೂಡ ಒಂದು ವರ್ಗದ ಶಾಸಕರನ್ನ ಮಾತ್ರ ಮಂತ್ರಿ ಆಗಬೇಕು ಅಂತ ಕೇಳೋದನ್ನ ನೋಡಿದ್ದೇನೆ. ನೀವು ಕೂಡ ಮಂತ್ರಿ ಆದರೂ ತಪ್ಪಲ್ಲ. ಸರ್ಕಾರದಲ್ಲಿ ಮಂತ್ರಿಗಳು, ಕೊಡಗು ಜಿಲ್ಲೆ ಪುಟ್ಟ ಜಿಲ್ಲೆ ಗಣೇಣ, ಸಣ್ಣ ಜಿಲ್ಲೆ, 3 ತಾಲೂಕು ಒಂದಷ್ಟೇ ಲಕ್ಷ ಜನ ಇರುವಂಥದ್ದು. ಈಗ ಸಣ್ಣ ಸಣ್ಣ ತಾಲೂಕು ಹೊಸದಾಗಿ ಆಗಿದೆ, ವ್ಯವಸ್ಥೆ ಸರಿ ಆಗಲಿಲ್ಲ. ಆ ಸರ್ಕಾರ ಈ ಸರ್ಕಾರ ನಾನೇನು ಮಾತಾಡೋಕ್ಕೆ ಬರಲ್ಲ. 2 ವರ್ಷ ಆಗಿದೆ, ಇನ್ನು ಅಂಬೆಗಾಲ ಹಾಕಿ ಮುಂದೆ ಹೋಗ್ತಾ ಇದ್ದಾರೆ. ಒಳ್ಳೇದು ಮಾಡಲಿ. ಮಂತ್ರಿ ನೀವು ಕೂಡ ಆಗಿ. ಕೊಡಗು ಜಿಲ್ಲೆಗೆ 2 ಮಂತ್ರಿ ಕೊಟ್ಟರೆ ತಪ್ಪೇನು? ಯಾವ ಜಿಲ್ಲೆಗೆ ಯಾರನ್ನ ಕೊಟ್ಟವೆ? ನಮ್ಮಲ್ಲಿ ಕೊಟ್ಟರೆ ತಪ್ಪೇನು? ಯುವಕರಿದ್ದಾರೆ, ಕೆಲಸ ಮಾಡ್ತಾರೆ, ಮಾಡಿ. ನಿಮ್ಮ ಸರ್ಕಾರ ಇದ್ದಾಗ ನಿಮಗೆ ಬೆಂಬಲ, ತಪ್ಪಿದ್ರೆ ತಿದ್ದಿ ಹೇಳೋದು ಕೆಲಸ ನಾವು ಮಾಡುವೆ. ನಿಮ್ಮನ್ನು ಆರಾಮಾಗಿ ಏನು ಬಿಡಲ್ಲ. ತಪ್ಪಿದ್ರು ನಾವು ಹೇಳಿವೆ, ನನಗೆ ಅಧಿಕಾರ ಹುಟ್ಟು ಬರ ಅಲ್ವಾ? ಹಂಗಾಗಿ ನಾವು ಒಟ್ಟಾಗಿ ಒಳ್ಳೆ ಕೆಲಸಕ್ಕೆ ಸಂಪೂರ್ಣ ಸಹಕಾರ, ಸಹಾನುಭೂತಿ, ಬೆಂಬಲ ನಾವು ಹುಟ್ಟು ಅಂತ ಹೇಳಿ ಇಂಥ ಕಾರ್ಯಕ್ರಮ ಪದೇ ಪದೇ ಜಿಲ್ಲೆ ಒಳಗೆ ನಮ್ಮ ಡಾಕ್ಟ್ರು ಹೇಳಿದ್ರು, ಆ ಕಡೆ ಮಾತ್ರ ಅಲ್ಲಿ ವಿರಪೇಟೆ ಕ್ಷೇತ್ರ ಮಾತ್ರ ಇಲ್ಲಿ ಮಾಡೋದು ಗೊತ್ತಾ, ಇಲ್ಲಿಯೂ ಮಾಡಿ, ಅಲ್ಲಿಯೂ ಮಾಡಿ. ಅಲ್ಲಿ ಸಂಖ್ಯೆ ಜಾಸ್ತಿ ಹುಟ್ಟು, ಅರೆಗೌಡ್ರದ್ದು, ಸಂಪಾಜೆ, ಪೆರಾಜೆ, ಚೆಂಬು, ನೀವು ವೋಟರ್ಸ್ ಕಡಿಮೆ ಹುಟ್ಟಿಲ್ಲಿ, ಅವಕ್ಕೆ ಜಾಸ್ತಿ ಹುಟ್ಟು ಬರೋಣಗೆ, ಅದಕ್ಕೆ ಅಲ್ಲಿ ಜಾಸ್ತಿ ಮಾಡ್ತಾವಳು. ಓಕೆ, ಎಲ್ಲ ಒಟ್ಟಾಗಿ ಈ ಜಿಲ್ಲೆ ಸಮಗ್ರ ಜನ, ಎಲ್ಲ ಜನಗ ನಾವು ಒಟ್ಟಾಗಿ ಒಂದಾಗಿ ಶಾಂತಿಯ ತೋಟ ಕೊಡಗು ಜಿಲ್ಲೆ ಅಂತೇಳಿ ಮಾಡ್ಕೊಂಡು ಹೋಗೋಣ. ಏನು ರಮೇಶ್ ಅಧ್ಯಕ್ಷರು ಎಲ್ಲಿ? ಎಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುವ, ಕಷ್ಟ ಸುಖ ಹಂಚ್ಕೊಳ್ಳುವ. ನಾವು ಎಲ್ಲಿವರೆಗೆ ಇರ್ತೀವಿ, ಏನಾಗ್ತೀವಿ ನಮ್ಗೆ ಗೊತ್ತಿಲ್ಲ. ಇದ್ದ ದಿನಗಳವರೆಗೆ ಪ್ರಾಮಾಣಿಕವಾಗಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆಗಲೇ ಹೇಳಿದೆ ಪತ್ರಿಕೆಗಳು ಏನು. ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಸದಾನಂದ ಮಾವಜಿ ಮಾತನಾಡಿ, ಅರೆಭಾಷೆ ಐನ್ಮನೆ ಜಂಬರ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಮೊದಲು ಸುಳ್ಯದಲ್ಲಿ ಮಾಡಿದ್ದೇವೆ, ಇದೀಗ ಕೊಡಗಿನ ಮಕ್ಕಂದೂರು ಸಮೀಪದ ಕುಂಬಗೋಡನ ಐನ್ಮನೆಯಲ್ಲಿ ನಡೀತಾ ಇದೆ. ಐನ್ಮನೆಯಲ್ಲಿ ಕಾರ್ಯಕ್ರಮ ನಡೆದರೆ ಅರೆಭಾಷೆ ಬೆಳೆಸಲು ಸಾಧ್ಯ ಹಾಗೂ ಸಂಸ್ಕೃತಿ ಸಂಸ್ಕಾರ ಐನ್ಮನೆಯಲ್ಲಿ ಮಾತ್ರ ಕಲಿಸಲು ಸಾಧ್ಯ. ಅರೆಭಾಷಿಕರು ಹೆಚ್ಚಿರುವ ಕಡೆಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಡೀತಾ ಇದೆ. ಐನ್ಮನೆ ಮಾತ್ರವಲ್ಲ, ಗಡಿನಾಡ ಉತ್ಸವ ಮಾಡುವ ಮೂಲಕ ಗೌಡರನ್ನ ಸೇರಿಸಿ ಸಂಸ್ಕೃತಿ ಪರಿಚಯ ಮಾಡುವ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಇಂದು ಸರ್ಕಾರ ಕೂಡ ಕೊಡಗಿನ ಐನ್ಮನೆ ಕಾರ್ಯಕ್ರಮಗಳಿಗೆ ವಿಶೇಷ ಅನುದಾನ ನೀಡುವಂತೆ ಬಂತರಗೌಡ ಅವರಲ್ಲಿ ಮನವಿ ಮಾಡಿದ್ದು, ಆಗ ಮಾತ್ರ ಸಂಸ್ಕೃತಿ ಆಚಾರ ವಿಚಾರ ಉಳಿಯಲು ಸಾಧ್ಯ ಎಂದರು. ಇನ್ನು ಭಾಷಿಕ ಜನಾಂಗದ ಯುವ ಸಾಹಿತಿಗಳು, ಯುವ ಬರಹಗಾರರು, ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಲ್ಲಿ ಅವರಿಂದ ಪ್ರೋತ್ಸಾಹ ನೀಡುವ ಕೆಲಸ ಆಗುತ್ತೆ ಅಂತ ಸದಾನಂದ ಮಾವಜಿ ಕರೆ ನೀಡಿದರು. ಐನ್ಮನೆ ಕಾರ್ಯಕ್ರಮ ಆದಲೇ ಈಗ ನಮ್ಮ ಅವಧಿಯಲ್ಲಿ ಐನ್ಮನೆ ಕಾರ್ಯಕ್ರಮ ಆಗ್ತಾ ಉಂಟು. ಈ ಒಂದು ಐನ್ಮನೆ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಅರೆಭಾಷಿಕರ ಐನ್ಮನೆ, ಇದು ನಮ್ಮ ಸಮಾಜದ ಅಲ್ಲಿ ಮಾತ್ರ ಈ ಐನ್ಮನೆ ಇರುವಂಥದ್ದು. ಈ ಐನ್ಮನೆನ ಅಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಅರೆಭಾಷೆನ ಬೆಳೆಸಿಕೆ ಆದೆ. ಈ ಮಕ್ಕ ಈಗ ಭಾಳಷ್ಟು ಮಕ್ಕ ಎಲ್ಲ ಇಂಗ್ಲೀಷ್ ಮೀಡಿಯಲ್ಲಿ ಓದ್ತಾವಳೋ, ಅವು ಕನ್ನಡನೇ ಮಾತಾಡುವೆ, ಆದರೆ ಅವು ಬೇರೆ ಭಾಷೆಯಲ್ಲಿ ಮಾತಾಡೋಕು ಅಂತೆಲ್ಲ ಉದ್ದೇಶದಿಂದ, ಮತ್ತು ಅವಕ್ಕೆ ಸಂಸ್ಕೃತಿ ಕಲಿಸೋಕ್ಕೂ ಸಂಸ್ಕಾರಗಳ ಕಲಿಸೋಕ್ಕೂ ಅದು ಐನ್ಮನೆಯಿಂದ ಮಾತ್ರ ಸಾಧ್ಯ ಉಂಟು ಅಂತೆಲ್ಲ ದೃಷ್ಟಿಕೋನದಿಂದ ನಾವು ಈ ಅರೆಭಾಷೆ ಅಕಾಡೆಮಿ ವತಿಯಿಂದ ಈ ಐನ್ಮನೆ ಕಾರ್ಯಕ್ರಮ ನಾವು ಮಾಡ್ತಾವಳೋ. ಯಾರು ಐನ್ಮನೆ ಕಾರ್ಯಕ್ರಮನ ಮಾಡಿಕೆ ಐನ್ಮನೆಯು ಮುಂದೆ ಬಂದರೆ ನಾವು ಮುಂದಿನ ದಿನಗಳಲ್ಲಿ ಐನ್ಮನೆಗೆ ನಾವು ಕಾರ್ಯಕ್ರಮ ಕೊಡಲಿಕ್ಕೆ ನಾವು ತಯಾರವಳೋ. ಅದೇ ರೀತಿ ಈಗಾಗಲೇ ನಮ್ಮ MLA ಮಾತಾಡ್ದೋ, ನಮ್ಮ ಭಾಗದಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯಕ್ರಮ ಮಾಡೋಕ್ಕೂ ನಾವು ಕಡಿಮೆ ಮಾಡ್ತಾವಳೋ. ಪೊನ್ನಣ್ಣವರ ಏರಿಯಲ್ಲಿ ಜಾಸ್ತಿ ಕಾರ್ಯಕ್ರಮ ಆಗುತ್ತು ಅಂತ ಅವರ ಮಾತಿನ ಮರ್ಮ. ಆದರೆ ನಾವು ಆ ರೀತಿಯ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಅರೆಭಾಷಿಕರು ಎಲ್ಲಿ ಹೆಚ್ಚಾಗಿ ವಾಸಿಸ್ತಾವಳೋ ಅಲ್ಲಿ ನಮ್ಮ ಕಾರ್ಯಕ್ರಮ ಆಗ್ತಾ ಉಂಟು. ಈ ಭಾಗದಲ್ಲಿ ಸ್ವಲ್ಪ ಅರೆಭಾಷಿಕರು ಕಡಿಮೆ ಇರೋ ಕಾರಣ ಇಲ್ಲಿ ಕಾರ್ಯಕ್ರಮ ಕಡಿಮೆ ಆಗಿರಿಗೂ ಸಾಕು. ನಮ್ಮದು ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ಕಡಿಮೆ ಕಾರ್ಯಕ್ರಮ ಅಂತ ಮಾಡ್ತಾ ಇಲ್ಲ. ಯಾರು ಕಾರ್ಯಕ್ರಮ ಮಾಡಿಕೆ ಮುಂದೆ ಬಂದವೆ ಅವಕ್ಕೆ ನಾವು ಅಕಾಡೆಮಿ ವತಿಯಿಂದ ಕಾರ್ಯಕ್ರಮ ಕೊಡಿಕೆ ತಯಾರೋಳ. ಇದಕ್ಕೆ ಈ ಭಾಗದ ಗೌಡ ಸಮಾಜದವು ಸಹ ಇದಕ್ಕೆ ಸಹಕಾರನ ನೀಡೋಕ್ಕಂತ ಈ ಸಂದರ್ಭದಲ್ಲಿ ನಾ ಹೇಳ್ತಾವಳೆ. ಅದೇ ರೀತಿ ನಾವು ಐನ್ಮನೆ ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ಈಗಾಗಲೇ ಇಲ್ಲಿ ಪ್ರಸ್ತಾಪ ಮಾಡಿದೋ ನಮ್ಮ ಕರಂದಲಾಜೆ ನಮ್ಮ ಅಕಾಡೆಮಿ ವತಿಯಿಂದ ಗಡಿನಾಡ ಉತ್ಸವ ಭಾಳ ಅದ್ದೂರಿಯಲ್ಲಿ ನಮ್ಮ ಗಡಿನಾಡ ಉತ್ಸವ ನಡೆದುಟ್ಟು ಎಲ್ಲ ಭಾಗದಲ್ಲಿ ಗಡಿನಾಡ ಉತ್ಸವ ಮಾಡೋ ಮುಖಾಂತರ ಅರೆಭಾಷಿಕರ ನಾವು ಒಂದು ಕಡೆ ಸೇರಿಸಿ ಅವಕ್ಕೆ ಸಾಹಿತ್ಯಿಕವಾಗಿ ಅವಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ಕೊಡೋ ಮುಖಾಂತರ ನಾವು ಅವರ ಸಾಹಿತ್ಯಿಕವಾಗಿ ಬೆಳೆಸುವಂಥದ್ದು, ಸಂಸ್ಕೃತಿಯನ್ನು ಅವಕ್ಕೆ ತಿಳಿಸುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಲ್ಲ. ಈಗಿನ
ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಈ ಒಂದು ಸಂಸ್ಕೃತಿ ಇಲಾಖೆಗೆ ಭಾಳಷ್ಟು ಒಂದು ಪ್ರೋತ್ಸಾಹನ ನೀಡುವ ಮುಖಾಂತರ ಈಗ ನಮ್ಮ ಅಕಾಡೆಮಿಲಿ ಹಣಕಾಸಿನ ಕೊರತೆ ಇಲ್ಲೇ, ಆದರೆ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡ್ಕನ ನಾವು ಇನ್ನಷ್ಟು ಹಣಕಾಸಿನ ವ್ಯವಸ್ಥೆ ಬೇಕಾದೆ. ಅದಕ್ಕೆ ಈ ಭಾಗದ ಪೊನ್ನಣ್ಣ ಸರ್ ಹಿಡಿದು ಮಂತರ ಸರ್ ಹಿಡಿದು ಇದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟು ನಮಗೆ ಅಕಾಡೆಮಿಗೆ ಹೆಚ್ಚಿನ ಅನುದಾನ ಒದಗಿಸುವಲ್ಲಿ ಅವು ಸಹಕಾರಿ ಹಾಕುವಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾವಲ್ಲ. ನಮಗೆ ಏನು ಶಾಸನಬದ್ಧ ಅನುದಾನ ಏನು ಬಂದಿದೆ ಅದು ನಮಗೆ ಸಾಕಾಕಿಯಲ್ಲಿ ವಿಶೇಷ ಅನುದಾನವನ್ನು ಒದಗಿಸಿಕೊಡುವ ಮುಖಾಂತರ ಐನ್ಮನೆ ಕಾರ್ಯಕ್ರಮಕ್ಕೆ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ವಿಶೇಷ ಅನುದಾನವನ್ನು ಕೊಡಿಸುವ ಮುಖಾಂತರ ನಮಗೆ ಅವು ಸಹಕಾರಿಯಾಗಿ ನಮಗೆ ಬೆನ್ನೆಲುಬಾಗಿ ಅಕಾಡೆಮಿಗೆ ನಿಲ್ಲುವಂಥ ಈ ಸಂದರ್ಭದಲ್ಲಿ ಅವಕ್ಕೆ ಮನವಿಯನ್ನು ಮಾಡ್ತಾವಳು. ನಾವು ನಮ್ಮ ಅರೆಭಾಷಿಗರು ವಾಸಿಸ್ತಕ್ಕಂಥ ಬಾಗಲಿ ನಾವು ಅಲ್ಲಿ ಸ್ಥಳನಾಮೆ ನಮ್ಮ ಹಿಂದಿನ ಚಾರಿತ್ರಿಕವಾದ ಹೆಸರು ಇರುವಂಥ ಸ್ಥಳನಾಮೆಗಳ ಒಂದು ದಾಖಲೀಕರಣ ಮಾಡುವ ಒಂದು ಉದ್ದೇಶನ ನಾವು ಇಸ್ಕೊಂಡಲ್ಲ. ಇದಕ್ಕೆ ನಮ್ಮ ಅಕಾಡೆಮಿಯಿಂದ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ಸರ್ಕಾರದ ಸಹಕಾರ ಬೇಕಾದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡುವ ಸಂದರ್ಭದಲ್ಲಿ MLA ಅವು ನಮಗೆ ಅದಕ್ಕೆ ಸಹಕಾರನ ಮಾಡೋಕ್ಕಂತ ಸಹ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾವಳೆ. ಅಕಾಡೆಮಿಯ ಸದಸ್ಯರಾದ ಕುಡೆಕಲ್ಲು ತೇಜುಕುಮಾರ್ ಹಾಗೂ ಸಾಹಿತಿಗಳಾದ AK ಹಿಮಕರ್ ಅವರು ಕುಂಬಗೌಡನ ಮನೆತನ ನಡೆದು ಬಂದ ಹಾದಿಯ ಐನ್ಮನೆ ಪ್ರಾಮುಖ್ಯತೆ, ಅರೆಭಾಷೆಯ ಬಗ್ಗೆ ಜನರಿಗೆ ಮನಮುಟ್ಟುವಂತೆ ವಿವರಿಸಿದರು. ಎಲ್ಲರಿಗೂ ಒಂದನೇ ಹೆಸರು ಹೇಳಿದ್ರೆ ನಮ್ಮ ಭಾಗಮಂಡಲ ಗಡಿ ಉತ್ಸವದಲ್ಲಿ ನಾನು ಪೊನ್ನಣ್ಣವ್ರ ಜೊತೆ ಹೇಳಿದ್ದೆ, ಐನ್ಮನೆನ ಭಾಳ ಜನರಿಗೆ ಉಳಿಸ್ಕೊಬೇಕು ಕಷ್ಟ ಅದೇ, ಅನುದಾನ ಕೊಡ್ಸೋಕೆ ಅಂತೇಳಿ ಅವರು ಖಂಡಿತ ಭರವಸೆ ಕೊಟ್ಟವಳು. ನಮ್ಮ ಮಾನ್ಯ ಶಾಸಕರು ಮಂತ್ರಗೌಡರಲ್ಲಿ ಸಹ ಕೇಳ್ತಾವಳೆ, ದಯವಿಟ್ಟು ಕೈ ಜೋಡಿಸಿ ನಮ್ಮ ಇಬ್ಬರು ಕೊಡಗಿನ ಶಾಸಕರ ಕ್ರಿಯಾಶೀಲರು ಖಂಡಿತ ಅವಕ್ಕೆ ಏನು ಬೇಡ ಕೆಲಸ ಮಾಡೋಕ್ಕೂ ಒಳ್ಳೆ ಉತ್ಸಾಹಿ ಶಾಸಕರು, ಅವಕ್ಕೆ ದೇವರು ಒಳ್ಳೇದು ಮಾಡಲಿ. ನಿಮ್ಮವ್ರನ್ನ ಭದ್ರಕಾಳಿ ದೇವರು ದಯವಿಟ್ಟು ನಮ್ಮ ಐನ್ಮನೆನ ಕೊಡವರಿಯರ್ದು ಗೌಡರು ಸುಮಾರು 110 ಐನ್ಮನೆ ಸದ್ಯ ಕೊಟ್ಟು ದಯವಿಟ್ಟು ನೀವು ಐನ್ಮನೆಯನ್ನು ರಿಪೇರಿ ಮಾಡಿಸಲಿಕ್ಕೆ ಅನುದಾನವನ್ನು ಕೊಡ್ಸೋಕ್ಕಂತೇಳಿ ಕೇಳಿಕಣೆ. ಹಾಗೆ ಇಂದಿನ ಸಮಾರಂಭದಲ್ಲಿ ಇದನ್ನು ಕುಂಬಗೌಡನ ಮನೆಯಲ್ಲಿ ಮಾಡೋಕ್ಕೆ ನನಗೆ ಭಾಳ ಆಸೆ ಇತ್ತು. ನಮ್ಮ ಮಾನ್ಯ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲ ಕೈ ಜೋಡಿಸೋಳು, ನಿಮಗೆಲ್ಲಕ್ಕೂ ಧನ್ಯವಾದಗಳು. ಹಾಗೆ ಈ ಕುಂಬಗೌಡನ ಅಲ್ಲಿ ಸಮಾರಂಭ ಮಾಡಿಕೆ ನಮ್ಮ ರಂಜಣ್ಣ ಮತ್ತು ನಮ್ಮ ವಿನೋದಣ್ಣ ಭಾಳ ಶ್ರಮಪಟ್ಟಳು, ಹಗಲು ರಾತ್ರಿ ಕೆಲಸ ಮಾಡಲು, ಅವಕ್ಕೂ ಧನ್ಯವಾದ. ಇಲ್ಲಿ ಕೂತವು ಎಲ್ಲ ಗಣ್ಯರಿಗೆ ಮುಂದಿನ ನಮ್ಮ ನಡೆ ಪರಿಚಯ ಮನೆ ಅಲ್ಲಿಂದ ಮರಗೋಡು ನಿಮ್ಮ ಊರೇ, ಅಲ್ಲಿಂದ ಅಕ್ಟೋಬರಲ್ಲಿ ನಮ್ಮ ಪುಷ್ಪಕ್ಕ ಬಂದಳು. ನನ್ನ ಭಾಳ ಆತ್ಮೀಯರು ಕಮಿಷನರ್ ಸಾಹೇಬರು ಅಕ್ಟೋಬರ್ ತಿಂಗಳಲ್ಲಿ ಮೂಟೆ ಮನೆ ಇದೆ. ಸದ್ಯಕ್ಕೆ 2 ಮನೆ ಇಟ್ಟುಕೊಳ್ಳು, ನೀವೆಲ್ಲ ಕೈ ಜೋಡಿಸು. ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದಿಸಿ ನಾವೆಲ್ಲ ಊಟಕ್ಕೆ ಬೈ. ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಇಲ್ಲಿಗೆ ಕಾರ್ಯಕ್ರಮ ಸಂಚಾಲಕರಾದ ಸೂದನ ಈರಪ್ಪ ಮಾತನಾಡಿ, ಅರೆಭಾಷಿಕ ಕುಟುಂಬದ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಿಂದ ಕುಂಬಗೌಡನ ಕುಟುಂಬದ ಐನ್ಮನೆಯಲ್ಲಿ ಮಾಡಿದ್ದೇವೆ. ಬಹಳ ಸಂತಸವಾಗಿದ್ದು ಮುಂದಿನ ಕಾರ್ಯಕ್ರಮವನ್ನು ಮರಗೋಡಿನ ಪರ್ಚನ ಮನೆಯಲ್ಲಿ ಮಾಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ 4 ಪುಸ್ತಕ ಹಾಗೂ 1 ಸಂಶೋಧನಾ ಪ್ರಬಂಧಗಳಿಂದ ಮಾಜಿ MLC ವೀಣಾ ಅಚ್ಚಯ್ಯ ಬಿಡುಗಡೆಗೊಳಿಸಿದರು. ಭವಾನಿ ಶಂಕರ್ ಅವರ ಸಮಗ್ರ ಬದುಕು, ಕೋರಂದ ಸರಸ್ವತಿ ಅವರ ಕಣಜ, ಕರ್ಟತನ ಲಲಿತಾ ಅವರ ಹಿಮಸಾಗರ, ಉದಯ್ ಕುಮಾರ್ ಚೆಂಬು ಅವರ ದಮ್ಮೂರ ಯಕ್ಷಗಾನದಲ್ಲಿ ನಾವು, ಗೋಪಾಲ್ ಪೆರಾಜೆ ಅವರ ಸಂಶೋಧನಾ ಗ್ರಂಥ ಅರೆಭಾಷೆ ಗೌಡರ ಸಾಂಸ್ಕೃತಿಕ ನೆಲೆಗಳು ಬಿಡುಗಡೆಯಾದವು. ಜೊತೆಗೆ ಲಲಿತಾ ಅವರ ರಚನೆಯ ವೆಂಕಟೇಶ್ವರ ಸುಪ್ರಭಾತವನ್ನು ಕೂಡ ಇದೇ ಸಂದರ್ಭ ಬಿಡುಗಡೆಗೊಳಿಸಲಾಯಿತು. ಲಿಂಗರಾಜ ಅರಸ ಕುಂಬಗೌಡನ ಕುಟುಂಬಕ್ಕೆ ನೀಡಿದ ಸಂದದ್ದು ನಿರೂಪ ಆದೇಶ ಪ್ರತಿ ಹಾಗೂ ಕುಂಬಗೌಡನ ಕುಟುಂಬದ ಪ್ರತ್ಯೇಕ ಲಾಂಛನವೊಂದ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಕುಟುಂಬದ ಸಾಧಕರನ್ನ ಇದೇ ಸಂದರ್ಭ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ವಿವಿಧ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ.